ಶ್ರೀಮಂತ ಉದ್ಯಮಿಗಳನ್ನ ಗುರಿ ಮಾಡಿ 200 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಮಾಡಿದ ಪ್ರಕರಣದಲ್ಲಿ ಆರೋಪಿಯೊಬ್ಬನನ್ನ ಮಂಗಳೂರು ನಗರ ಪೊಲೀಸರು ಗುರುವಾರ ರಾತ್ರಿ ಬಂಧಿಸಿದ್ದಾರೆ. ಜಪ್ಪಿನಮಗೂರು ತಂದೊಳಿಗೆ ಸಮೀಪ ಐಷಾರಾಮಿ ಮನೆಯೊಂದರಲ್ಲಿ ವಾಸವಾಗಿದ್ದ ರೋಹನ್ ಸಲ್ಡಾನ ಬಂಧಿತ ಆರೋಪಿ. ಆತನ ಜೊತೆಗಿದ್ದ ಇನ್ನೋರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿ ಮಲೇಷ್ಯಾ ಮೂಲದ ಯುವತಿಯೊಬ್ಬಳು ಪತ್ತೆಯಾಗಿದ್ದಾಳೆ. ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈತನ ವಿರುದ್ಧ 2 ಪ್ರಕರಣ ದಾಖಲಾಗಿದೆ. ಅದರ ಆಧಾರದಲ್ಲಿ ಬೆನ್ನು ಹಿಡಿದ ಪೊಲೀಸರಿಗೆ ಆರೋಪಿ ಸೆರೆ ಸಿಕ್ಕಿದ್ದಾನೆ. ಕಳೆದ 3 ತಿಂಗಳಿನಲ್ಲಿ ಆತನ ಖಾತೆಯಲ್ಲಿ 40 ಕೋಟಿ ರೂಪಾಯಿ ವ್ಯವಹಾರ ನಡೆದಿರುವುದು ಪತ್ತೆಯಾಗಿದೆ. ಪೊಲೀಸರ ದಾಳಿ ವೇಳೆ ಆತ ಮದ್ಯ ಸೇವನೆ ಮಾಡುತ್ತಿದ್ದ. ಮನೆಯಲ್ಲಿ ಕೆಲಸದಾಳುಗಳು ಇದ್ರು. ಪೊಲೀಸರನ್ನ ಕಂಡು ಓರ್ವ ಓಡಿ ಹೋಗಿದ್ದು ಆತನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾರ್ಗದರ್ಶನದಲ್ಲಿ ಸೈಬರ್ ಠಾಣಾ ಎಸಿಪಿ ರವೀಶ್ ನಾಯ್ಕ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿದೆ. ತನ್ನನ್ನ ಶ್ರೀಮಂತ ವ್ಯಕ್ತಿಯೆಂದು ಬಿಂಬಿಸಿ ಹೊರ ಜಿಲ್ಲೆ, ಹೊರ ರಾಜ್ಯದ ಉದ್ಯಮಿಗಳನ್ನ ಪರಿಚಯಿಸಿಕೊಂಡು ಭೂ ವ್ಯವಹಾರ ಮತ್ತು ಬ್ಯಾಂಕ್ ಸಾಲ ಮಾಡಿಸಿಕೊಡುವ ನೆಪದಲ್ಲಿ ರೋಹನ್ ವಂಚಿಸುತ್ತಿದ್ದ. 3% ಬಡ್ಡಿ ದರದಲ್ಲಿ 100 ಕೋಟಿ ರೂಪಾಯಿವರೆಗೆ ಸಾಲ ಕೊಡಿಸುವುದಾಗಿ ನಂಬಿಸುತ್ತಿದ್ದ ಈತ ಬಳಿಕ ಸ್ಟಾಂಪ್ ಡ್ಯೂಟಿ ಎಂದು 3-4 ಕೋಟಿ ರೂಪಾಯಿ ಪಡೆದು ತಲೆಮರೆಸಿಕೊಳ್ಳುತ್ತಿದ್ದ. ಈ ಮೊತ್ತವನ್ನ ನಗದು ರೂಪದಲ್ಲೇ ಪಡೆಯುತ್ತಿದ್ದ. ಈತನ ಬಣ್ಣದ ಮಾತಿಗೆ ಮರಳಾದ ಉದ್ಯಮಿಗಳು ಸುಲಭದಲ್ಲಿ ಸಾಲ ಅಥವಾ ಕಡಿಮೆ ದರಕ್ಕೆ ಜಾಗ ಸಿಗುತ್ತದಲ್ಲ ಎಂದುಕೊಂಡು ಹಿಂದೆ ಮುಂದೆ ನೋಡದೆ ಕೋಟ್ಯಾಂತರ ರೂಪಾಯಿಗಳನ್ನ ನಗದು ರೂಪದಲ್ಲಿ ನೀಡುತ್ತಿದ್ರು. ಪಡೆದುಕೊಂಡ ಬಳಿಕ ಅವರ ಕೈಗೆ ಸಿಗದಂತೆ ತನ್ನ ಅಡಗುದಾಣವನ್ನ ಸೇರಿಕೊಳ್ಳುತ್ತಿದ್ದ. ಕಳೆದ ಹಲವು ವರ್ಷಗಳಿಂದ ಆತ ಕೋಟ್ಯಾಂತರ ರೂಪಾಯಿ ವಂಚಿಸುತ್ತಿದ್ರು. ಆತನ ವಿರುದ್ಧ ಪ್ರಕರಣ ದಾಖಲಾಗಿದ್ರು ಆರೋಪಿಯ ಬಂಧನ ಯಾಕೆ ಸಾಧ್ಯವಾಗಿಲ್ಲ ಎನ್ನುವ ಪ್ರಶ್ನೆ ಎದುರಾಗಿದೆ. ಆರೋಪಿ ರೋಹನ್ ಸಲ್ಡಾನ ಮನೆಯು ಐಷಾರಾಮಿಯಾಗಿದ್ದು ಪೊಲೀಸರ ದಾಳಿಯ ವೇಳೆ ಮನೆಯೊಳಗಡೆ ವಿದೇಶಿ ಮದ್ಯಗಳನ್ನ ಒಳಗೊಂಡ ಬಾರ್ ಪತ್ತೆಯಾಗಿದೆ. ದುಬಾರಿ ಮೂರ್ತಿಗಳು, ಐಷಾರಾಮಿ ಸೋಫಾ ಸೆಟ್ಗಳು ಇದ್ದವು. ಆರೋಪಿಯ ಮನೆಯಲ್ಲಿ ಬೆಲೆ ಬಾಳುವ ಗಿಡಗಳು, ಐಷಾರಾಮಿ ಶಾಂಪೇನ್ಗಳು, ಮಾದಕ ಪೇಯಗಳು ದಾಸ್ತಾನು ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಭವ್ಯ ಬಂಗಲೆಯಂತಿರುವ ಆರೋಪಿಯ ಮನೆಯಲ್ಲಿ ಒಳಗಿಂದೊಳಗೆ ಐಷಾರಾಮಿ ವ್ಯವಸ್ಥೆಯ ಜೊತೆಗೆ ಅಡಗುತಾಣಗಳು, ಅಲ್ಲಲ್ಲಿ ಸಿಸಿಟಿವಿ ಕ್ಯಾಮೆರಾ ವ್ಯವಸ್ಥೆ ಇದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.